ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ರೈತರನ್ನ ತೀವ್ರವಾಗಿ ಕಡೆಗಣಿಸ್ತಾ ಇದೆ. ಬಿಜೆಪಿ ರೈತ ಮೋರ್ಚಾ ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಪ್ರಥಮ ಎಂಬಂತೆ ಹಾಲಿನ ಸಬ್ಸಿಡಿಯನ್ನ ಬಿಡುಗಡೆಗೊಳಿಸಲಿಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ಆದ ನಂತರ ಹಾಲಿನ ಸಬ್ಸಿಡಿಯನ್ನ ಬಿಡುಗಡೆಗೊಳಿಸಿದ್ದಾರೆ. ಅದೇ ರೀತಿ ಬಿಜೆಪಿ ರೈತ ಮೋರ್ಚಾ ಉಡುಪಿ ಜಿಲ್ಲೆಯನ್ನ ಮಾದರಿಯನ್ನಾಗಿ ತೆಗೆದುಕೊಂಡು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ನಡೆಸಿ ಈ ಕಾಲಘಟ್ಟದಲ್ಲಿ ನಾವು ಅಕಾಲಿಕ ಮಳೆಯನ್ನ ಕಾಣ್ತಾ ಇದ್ದೇವೆ. ರೈತರು ಇವತ್ತು ಬೆಳೆದ ಬೆಳೆಯನ್ನ ಒಳಗೆ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿಲ್ಲ. ಮೇವಿನ ತೊಂದರೆ ಉಂಟಾಗುವಂತ ಎಲ್ಲ ಸಾಧ್ಯತೆ ಇದೆ. ಅದಲ್ಲದೆ ಭತ್ತಕ್ಕೆ ಬೆಂಬಲ ಬೆಲೆಯನ್ನ ಕೂಡ ರಾಜ್ಯ ಸರ್ಕಾರ ನಿಗದಿ ಮಾಡಲಿಲ್ಲ. ಕಳೆದ 5 ತಿಂಗಳಿಂದ ಸತತವಾಗಿ ಮಳೆ ಬರ್ತಾ ಇರುವುದರಿಂದ ಅಡಿಕೆ ಕೊಳೆ ರೋಗ ಬಾಧಿಸ್ತಾ ಇದೆ. ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಎಲ್ಲ ಬೆಳೆ ಪರಿಹಾರವನ್ನ ನಿಗದಿ ಮಾಡಿತ್ತು. ನಾವು ರೈತ ಮೋರ್ಚಾದಿಂದ ತಮ್ಮ ಮಾಧ್ಯಮದ ಮೂಲಕ ಕೇಳಿಕೊಳ್ಳುವುದೇನೆಂದ್ರೆ, ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಕರಾವಳಿ ಜಿಲ್ಲೆಗೂ ಬಹಳ ವ್ಯತ್ಯಾಸ ಇದೆ. ಮಳೆ ಆಧಾರಿತ ಬೆಳೆ ಎನ್ನುವಂಥದ್ದು ಕರಾವಳಿ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಬಯಲುಸೀಮೆ ಮಲೆನಾಡು ಪ್ರಾಂತ್ಯದಲ್ಲಿ ಕೆರೆ ಅಥವಾ ನೀರಿನ ಮೂಲಗಳಿಂದ, ಇನ್ನು ಬಯಲುಸೀಮೆಯಲ್ಲಿ ಟನಲ್ ಅಂದ್ರೆ ಕಾಲುವೆ ಆಧಾರಿತ ಬೆಳೆ ಇರ್ತದೆ. ಆದರೆ ಈ ನಮ್ಮ ಕರಾವಳಿಯಲ್ಲಿ ಮಾತ್ರ ಮಳೆ ಆಧಾರಿತ. ರಾಜ್ಯದ ಅವರ ಬೆಳೆ ಪರಿಹಾರದ ಮಾರ್ಗಸೂಚಿಯನ್ನ ನೋಡಿದ್ರೆ ಮಳೆ ಆಧಾರಿತ ಏನು ಬೆಳೆ ಇದೆ ಇದಕ್ಕೆ ಪರಿಹಾರ ಕಡಿಮೆ ಇದೆ. ಚಾನಲ್ ಆಧಾರಿತ, ಕೆರೆ ಆಧಾರಿತ ಇದಕ್ಕೆ ಜಾಸ್ತಿ ಇದೆ. ಹಾಗಾಗಿ ಮಳೆ ಆಧಾರಿತಕ್ಕೂ ನೀವು ಮತ್ತು ಬೇರೆ ಜಲಮೂಲಗಳಿಗೆ ಸಿಗ್ತಕ್ಕಂತ ಏನು ಪರಿಹಾರ ಇದೆ ಅದನ್ನ ಸಮಾನವಾಗಿ ಮಾಡಬೇಕು ಎನ್ನುವಂಥದ್ದು ರೈತ ಮೋರ್ಚಾದ ಆಗ್ರಹ. ಹಾಗೂ ಕೊಳೆ ರೋಗಕ್ಕೆ ಕೂಡಲೇ ಪರಿಹಾರವನ್ನ ನೀಡಬೇಕು. ಏನು ರೆಡ್ ಅಲರ್ಟ್ ಮತ್ತೆ ಆರೆಂಜ್ ಅಲರ್ಟ್ ಅತಿ ಹೆಚ್ಚು ನಮ್ಮ ಜಿಲ್ಲೆಗೆ ಏನು ಹವಾಮಾನ ಇಲಾಖೆಯವರು ನೀಡಿದ್ದಾರೆ, ಅದರ ಆಧಾರಿತವಾಗಿ ನೀವು ನಮಗೆ ಬೆಳೆ ಪರಿಹಾರವನ್ನ ಕೊಡಬೇಕು ಎನ್ನುವಂಥದ್ದನ್ನ ಹೇಳ್ತೀವಿ. ಸದನದಲ್ಲಿ ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಹಾಲಿನ ಸಬ್ಸಿಡಿಯ ಬಗ್ಗೆ ಪಶುಸಂಗೋಪನಾ ಇಲಾಖೆ ರೇಷ್ಮೆ ಸಚಿವರಿಗೂ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಿಂಡಿ ಅಣೆಕಟ್ಟುಗಳನ್ನ ಹಾಲಾದ ಹಲಿಗೆಗಳನ್ನ ತೆರವುಗೊಳಿಸಿ ಹೊಸ್ತನ್ನ ಹಾಕುವುದಕ್ಕೂ ಕೂಡ ಸಣ್ಣ ನೀರಾವರಿ ಸಚಿವರಾದ ಬೋಸರಾಜು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರಿಗೆ ಎಪಿಎಂಸಿಯನ್ನ ಅಪ್ಗ್ರೇಡ್ ಮಾಡುವ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಕೇಂದ್ರದಿಂದ ಕೊಡ್ತಕ್ಕಂತ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಆಧಾರ್ ಲಿಂಕ್ ನಿಂದ ಬೇರೆ ಬೇರೆ ಕಾರಣದಿಂದ ಏನು ಸಮ್ಮಾನ್ ಯೋಜನೆ ಅವರಿಗೆ ಸಿಗ್ತಾ ಇಲ್ಲ ರೈತರಿಗೆ, ಅದನ್ನು ಕೂಡ ಮಾನ್ಯ ಗುರುರಾಜ್ ಗಂಟಿಹೊಳೆ ಅವರು ಸದನದಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ವಾರಾಯಿ ಯೋಜನೆಯಲ್ಲಿ ಸಿದ್ದಾಪುರ ಏತ ನೀರಾವರಿ ಮತ್ತು ಸಚಿವರಾದ ಬೋಸರಾಜು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಕೃಷಿಕರ ಬಗ್ಗೆ ಶಾಸಕರು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರ ಅವರಿಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಶಾಸಕರ ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಎಲ್ಲ ಕೃಷಿಕರಿಗೆ ಅನುಕೂಲವಾಗುವಂತದನ್ನ ಮಾಡಬೇಕು ಎನ್ನುವಂಥದ್ದನ್ನ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ನಾವು ಬೈಂದೂರು ವಿಧಾನಸಭಾ ಕ್ಷೇತ್ರದ ಬೈಂದೂರು ತಾಲೂಕಿನಲ್ಲಿ ಏನು ಪಟ್ಟಣ ಪಂಚಾಯತ್ ಇದೆ, ಆ ಪಟ್ಟಣ ಪಂಚಾಯತ್ ನಲ್ಲಿ ಇರ್ತಕ್ಕಂಥವರೆಲ್ಲರೂ ನಾವು ಗ್ರಾಮೀಣ ಭಾಗದ ರೈತರು. ಹಾಗಾಗಿ ನಮ್ಮ ಬೇಡಿಕೆ ಏನುಂಟು ಅಂದ್ರೆ 3 ಗ್ರಾಮ ಪಂಚಾಯತ್ಗಳನ್ನಾಗಿ ಮಾಡಬೇಕು ಎನ್ನುವಂಥದ್ದು ರೈತ ಮೋರ್ಚಾದ ಬೇಡಿಕೆ. ಬಹುಶಃ ರೈತ ಮೋರ್ಚಾವು ಶಾಸಕರು ಮತ್ತು ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಈಗಾಗಲೇ ಬೈಂದೂರಿನ ಮಿನಿ ವಿಧಾನಸೌಧ ಎದುರುಗಡೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ದೇವೆ. ಬೈಂದೂರು ರೈತ ಮೋರ್ಚಾ ಹಾಗೂ ಉಡುಪಿ ಜಿಲ್ಲಾ ರೈತ ಮೋರ್ಚಾದ ಆಗ್ರಹ ಏನಂದ್ರೆ, ಯಾವುದೇ ಗ್ರಾಮೀಣ ಭಾಗಗಳನ್ನ ನೀವು ಬಿಡ್ತೇನೆ
ಬಿಡಿ ಅಂತ ಹೇಳುವುದಕ್ಕಿಂತ ಮೂರನ್ನು ಗ್ರಾಮ ಪಂಚಾಯತ್ಗಳನ್ನಾಗಿ ಮಾಡಬೇಕು. ಗ್ರಾಮೀಣ ಭಾಗಗಳನ್ನ ಬಿಟ್ಟರೂ ಕೂಡ ಪಟ್ಟಣ ಪಂಚಾಯತ್ನ ಕೊನೆಯ ಏರಿಯಾದಿಂದ ಬಫರ್ ಝೋನ್ 3 ಕಿಲೋಮೀಟರ್ ಬರೋದರಿಂದ ಆ ಭಾಗಗಳು ಕೂಡ ಬಫರ್ ಝೋನ್ ಒಳಗೆ ಬಂದು ಏನ್ 53, 57 ಅಕ್ರಮ ಸಕ್ರಮ 1 to 4 ತಿದ್ದುಪಡಿ ಇದೆಲ್ಲದಕ್ಕೂ ಈಗ ಇದ್ದ ಸಮಸ್ಯೆ ಮುಂದುವರಿತದೆ. ಹಾಗಾಗಿ ರೈತ ಮೋರ್ಚಾ ಗ್ರಾಮ ಪಂಚಾಯತ್ಗಳನ್ನಾಗಿ ಮಾಡಬೇಕು ಎನ್ನುವಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ರೈತರು ಅಲಿಯುವಂತ ಸ್ಥಿತಿ ಬಂದಾಗಿದೆ. ಬೇರೆ ಬೇರೆ ಕೆಲಸಗಳಿಗೆ ಹೋದಾಗ ಕಚೇರಿಯಲ್ಲಿ ಕೆಲಸ ಆಗದೆ ಇರುವಂಥದ್ದು, ರೈತರು ಒಂದು ದಿನ ಕೂಲಿ ಮಾಡಿದ್ರೆ 500ರಿಂದ 600 ರೂಪಾಯಿ ಸಂಪಾದನೆ ಮಾಡ್ತಾನೆ. ಆ ಕೂಲಿಯನ್ನು ಬಿಟ್ಟು ಸರ್ಕಾರಿ ಕಚೇರಿಗಳಿಗೆ ಅಲಿಬೇಕಾಗಿದೆ. ರೈತರ ಹಕ್ಕುಪತ್ರ ರೈತರು ಇವತ್ತು 1991ರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಬಗರ್ ಹುಕುಂ ಸಾಗುವಳಿ ಚೀಟಿಯನ್ನ ರೈತರಿಗೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ 50 ಅರ್ಜಿ ನಮೂನೆಯಲ್ಲಿ. ಬಹುಶಃ ಬಹುತೇಕ ಅರ್ಜಿ ಪೂರ್ಣಗೊಂಡಿದೆ. ನಂತರ ಬಂದ 98-99ರಲ್ಲಿ ಅವತ್ತಿನ ಮುಖ್ಯಮಂತ್ರಿ JH ಪಟೇಲ್ ರವರು 53 ಅರ್ಜಿ ನಮೂನೆಯಲ್ಲಿ ರೈತರ ಕುಮ್ಕಿ ಹಕ್ಕನ್ನ ರೈತರಿಗೆ ಕೊಡಬೇಕಂತ ಒಂದು ಕಾನೂನನ್ನ ತಂದಿದ್ರು. ಆವಾಗ ಬಹುತೇಕ ಸಾಧ್ಯ ಆದವರು ಆ ಒಂದು ಬೆನಿಫಿಟ್ ಅನ್ನು ಪಡ್ಕೊಂಡ್ರು. ಯಾರಿಗೆ ಸಾಧ್ಯ ಆಗಲಿಲ್ಲ, ಯಾರಿಗೆ ಇನ್ಫ್ಲೂಯೆನ್ಸ್ ಇರಲಿಲ್ಲ, ಯಾರಿಗೆ ಓಡಾಡ್ಲಿಕ್ಕೆ ಗೊತ್ತಿರಲಿಲ್ಲ, ಅವ್ರಿಗೆ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸರ್ಕಾರ ಅರ್ಜಿ ತಗೊಂಡಿದೆ, ಸರ್ಕಾರ ಖಂಡಿತ ನಮಗೆ ಆ ಹಕ್ಕುಪತ್ರ ಕೊಡ್ತದೆ ಅಂತ ನಂಬಿಕೊಂಡು ಮನೆಯಲ್ಲಿ ಕೂತಂತ ಅಸಹಾಯಕರಿಗೆ ಇವತ್ತು ಬೇರೆ ಬೇರೆ ಕಾನೂನುಗಳನ್ನ ಮಾಡೋದ್ರ ಮುಖಾಂತರ 53 ಅರ್ಜಿಯಲ್ಲಿ ಯಾವುದೇ ಒಂದು ಇದನ್ನ ಕೊಡ್ತಾ ಇಲ್ಲ, ಹಕ್ಕುಪತ್ರನ ಕೊಡ್ತಾ ಇಲ್ಲ ಅನ್ನೋಂಥದ್ದು ದೊಡ್ಡ ಅಥವಾ ರೈತರಿಗೆ ತೊಂದರೆ ಆಗುವಂಥ ಕೆಲಸ ಆಗಿದೆ ಇವತ್ತು. ಅದ ನಂತರ 57ನಲ್ಲಿ 2017-18ರಲ್ಲಿ ಸಿದ್ದರಾಮಯ್ಯನವರು 57ನಲ್ಲಿ ಅರ್ಜಿಯನ್ನು ಕರೆದ್ರು. ಆ ಅರ್ಜಿಯಲ್ಲಿ ಕೂಡ ಅರ್ಜಿನ ತಗೊಳ್ಳುವಾಗ ಯಾವುದೇ ಮಾನದಂಡನ ವಿಧಿಸಲಿಲ್ಲ. ಈಗ 2002ರಲ್ಲಿ 18 ವರ್ಷ ತುಂಬಬೇಕೆನ್ನುವಂಥ ವಯೋಮಾನದ ಮಾನದಂಡನ ವಿಧಿಸಿ ಬಹುತೇಕ ಮ್ಯಾಕ್ಸಿಮಮ್ ಅದರಲ್ಲಿ 90% ಅರ್ಜಿಯನ್ನ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜನರಿಗೆ ಗೊತ್ತಿರಲಿಲ್ಲ. ಅವತ್ತೇ ಅವರು ಈ ಮಾನದಂಡವನ್ನು ವಿಧಿಸಿದ್ರೆ ಬಹುಶಃ ಅವರ ತಂದೆಯವರ ಹೆಸರಿಗೆ ಅವ್ರ ಹೆಸರಿಗೆ ಆ ಒಂದು ಹಕ್ಕುಪತ್ರ ಮಾಡುವಂಥ ಕೆಲಸವನ್ನು ಮಾಡಬಹುದಾಗಿತ್ತು. ಈಗ ಅವ್ರ ಮಕ್ಕಳ ಹೆಸರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ನೇರ ಯಾವುದೇ ಅವರಿಗೆ ಮುನ್ಸೂಚನೆಯನ್ನು ಕೊಡದೆ, ನೋಟಿಸನ್ನು ಕೊಡದೆ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ. ನಾವಿವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರುವಂಥದ್ದು, ಯಾವ ಆಧಾರದಲ್ಲಿ 53 ಅರ್ಜಿಯನ್ನ ಪಡ್ಕೊಂಡು ಒಂದಿಷ್ಟು ಜನರಿಗೆ ಹಕ್ಕುಪತ್ರನ ಕೊಟ್ಟಿದ್ದೀರಿ, ಅದೇ ಆಧಾರದಲ್ಲಿ ಉಳಿದವರಿಗೂ ಕೂಡ ಹಕ್ಕುಪತ್ರನ ಕೊಟ್ಟು ರೈತರಿಗೆ ಉಪಕಾರವನ್ನು ಮಾಡಬೇಕು. ಇನ್ನೊಂದು 57 ಅರ್ಜಿ ಅಡಿಯಲ್ಲಿ ನೀವು ಯಾವ ಆಧಾರದಲ್ಲಿ ಅರ್ಜಿಯನ್ನು ತಗೊಂಡಿದ್ದೀರಿ ಅದೇ ರೀತಿಯಲ್ಲಿ ಯಾವುದೇ ವಯೋಮಿತಿಯ ಗಡುವನ್ನು ವಿಧಿಸದೆ, ಯಾವುದೇ ಗೂಗಲ್ ಫೋಟೋದ ಮುಖಾಂತರ 2002ರಲ್ಲಿರುವ ಕೃಷಿಯನ್ನು ನೋಡ್ಬೇಕಂತ ಈಗ ಒಂದು ಕಾನೂನು ಮಾಡಿದ್ದಾರೆ. ಆ ರೀತಿಯೂ ಮಾಡದೆ ಖಂಡಿತ ಅಲ್ಲಿ ಸ್ಥಳ ಸಮೀಕ್ಷೆ ಮಾಡಿ ನಿಜವಾದ ಅವರಿಗೆ ಎಲಿಜಿಬಲ್ ಹೌದೇ ಆದ್ರೆ ಅದನ್ನ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಏನಂತ ಇದನ್ನ ಸರ್ಕಾರಕ್ಕೆ ಒತ್ತಾಯಿಸಿದ್ದೇವೆ. ಬೈಂದೂರು ಪಟ್ಟಣ ಪಂಚಾಯತ್ ವಿಷಯದಲ್ಲಿ ರಾಜಕೀಯ ಅಂತ ಇಲ್ಲ. ನಾವು ಅವರ ರೈತ ಸಂಘ ಅನ್ಕೊಂಡು ಮಾಡಿದ್ರೆ ನಮ್ಮಲ್ಲೂ ಕೂಡ ರೈತ ಮೋರ್ಚಾ ಇತ್ತು ನಮ್ಮ ಪಾರ್ಟಿಯಲ್ಲಿ. ನಾವು ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಿದ್ದು, ನಾವು ರೈತರೊಟ್ಟಿಗೆ ಯಾವಾಗ್ಲೂ ಇತ್ತಂತೇಳಿ ಹೇಳಿ ನಾವು ಆ ದಿನ ಅದನ್ನ ತೋರಿಸಿಕೊಟ್ಟಿದ್ದು ಕೂಡ. ಹಾಗೆ ನಮ್ಮ ಶಾಸಕರು ರೈತರ ಬಗ್ಗೆ ಈಗಾಗಲೇ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸದನದಲ್ಲಿ. ಅವ್ರು ಯಾವತ್ತು ರೈತರಿಗೆ ಅನ್ಯಾಯ ಆಗ್ಬೇಕಂತೇಳಿ ಬಯಸಿಲ್ಲ. ಮತ್ತೆ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅತ್ಯಂತ ಯಶಸ್ವಿ ರೈತ ಪರ ಬಜೆಟ್ ಅನ್ನ ಕೊಟ್ಟವರು ನಮ್ಮ ಯಡಿಯೂರಪ್ಪನವರು. ಅದಕ್ಕೆ ನಮ್ಗೆ ಹೆಮ್ಮೆ ಇದೆ. ಅವ್ರು ಯಾವತ್ತು ರೈತರಿಗೆ ಅನ್ಯಾಯ ಆಗ್ಬೇಕಂತೇಳಿ ಬಯಸಿದವರಲ್ಲ. ಹಾಗೆ ಇಡೀ ಪಾರ್ಟಿ ರೈತರೊಟ್ಟಿಗೆ ಇದೆ. ಪಟ್ಟಣ ಪಂಚಾಯತ್ ಅನ್ನೋದು ಒಂದು ಸಮಸ್ಯೆ ಅಂತೇಳಿ ಅರ್ಥ ಆದಾಗ ಅದನ್ನ ತೆಗಿಬೇಕು, ಗ್ರಾಮ ಪಂಚಾಯತ್ ಆಗಿ ವಿಂಗಡಣೆ ಮಾಡ್ಬೇಕು ಅನ್ನೋದು ಹೇಳುದು ನಮ್ಮ ರೈತ ಮೋರ್ಚಾದವರ ಹೋರಾಟ ಆಗಿತ್ತು. ಈಗಾಗಲೇ ರಾಜ್ಯ ಸರ್ಕಾರ ರೇಷನ್ ಕಾರ್ಡಿನ ಅಂದ್ರೆ ಪಡಿತರ ಚೀಟಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಪಡಿತರ ಚೀಟಿಯಿಂದಾಗಿ ಜನರಿಗೆ ತುಂಬಾ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಸರ್ಕಾರ ಅಂತ್ಯೋದಯ ಕಾರ್ಡ್ ಅಂತ ಬೇರೆ ಮಾಡಿದೆ, BPL ಕಾರ್ಡ್ ಅಂತ ಬೇರೆ ಮಾಡಿದೆ, ಕೆಂಪು ಕಾರ್ಡ್ ಅಂತ ಬೇರೆ ಮಾಡಿದೆ. ಆದ್ರೆ ಒಬ್ಬ ಆರೋಗ್ಯಕ್ಕೆ ಸಮಸ್ಯೆ ಆಯ್ತಂತ ಆದ್ರೆ ಅವನಿಗೆ ಕಾರ್ಡ್ ಸಿಗ್ತಾ ಇಲ್ಲ ಅಥವಾ ಅವನಿಗೆ ಪಡಿತರ ಸಿಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯ ಸರ್ಕಾರ ಏನು ಪಡಿತರ ಕೊಡ್ತಾ ಇದೆ ಅದನ್ನ ನಿಲ್ಲಿಸುವ ಹುನ್ನಾರ ಮಾಡ್ತಾ ಇದೆ. ಯಾಕಂದ್ರೆ ಒಂದು ಪೌಷ್ಟಿಕ ಆಹಾರದ ಒಂದು ಕಿಟ್ಟನ್ನು ಕೊಡುವುದು. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಆ 5 kg ಅಕ್ಕಿಯಿಂದ ಒಂದು ಕುಟುಂಬವನ್ನ ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈಗ ಕೊಡೋ ಅಕ್ಕಿಯನ್ನ ಕೈದು ಮಾಡಿದ್ರೆ ಅದರಿಂದ ರೈತರಿಗೆ ಸಮಸ್ಯೆ ಆಗ್ತದೆ, ಕೃಷಿಕರಿಗೆ ಸಮಸ್ಯೆ ಆಗ್ತದೆ, ಕಾರ್ಮಿಕರಿಗೆಲ್ಲ ಸಮಸ್ಯೆ ಆಗ್ತದೆ. ಅದರೊಟ್ಟಿಗೆ ಈಗ ಅಕಾಲಿಕ ಮಳೆಯಿಂದಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ರು ಈಗ ಬೆಳೆಯನ್ನ ಮನೆಗೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಗೆ ತಿನ್ಲಿ ಸಿಗ್ತಾ ಇಲ್ಲ, ಅಥವಾ ಮಾರಾಟಕ್ಕೆ ಸಿಗ್ತಾ ಇಲ್ಲ. ಮುಂದೊಂದು ದಿನ ಬೆಳೆ ಇಲ್ಲದೆ ಇರೋದ್ರಿಂದ ಆಹಾರದ ಕೊರತೆ ಆಗ್ಬಹುದು. ಅದರೊಟ್ಟಿಗೆ ಮೇವಿನ ಕೊರತೆ ಬರ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಹಸುಗಳಿಗೆ ಈಗಂದ್ರೆ ಅಕಾಲಿಕ ಮಳೆಯಿಂದಾಗಿ ಮೇವಿನ ಕೊರತೆಯಾಗಿ ನಾವು ಹಸುಗಳನ್ನ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ನಮ್ಗೆ ಅದರಿಂದ ಉತ್ಪನ್ನಗಳನ್ನ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಾವು ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತೇವೆ. ಯಾಕಂತ ಹೇಳಿದ್ರೆ ರೈತರಿಗೆ ಇರ್ಬೋದು, ಕೃಷಿಕರಿಗೆ ಪರಿಹಾರವನ್ನ ಕೊಡಬೇಕು. ಅದರೊಟ್ಟಿಗೆ ಏನು ಪಡಿತರ ಚೀಟಿ ಸಮಸ್ಯೆ ಇದೆ ಅದನ್ನ ಕೂಡಲೇ ಬಗೆಹರಿಸಬೇಕು. ಯಾಕಂತ ಹೇಳಿದ್ರೆ ಈಗ ಇಂಟರ್ನೆಟ್ ಆನ್ಲೈನ್ ಮೂಲಕ ಎಲ್ಲವೂ ಆಗ್ತಾ ಇರೋದ್ರಿಂದ ರೈತರಿಗೆ ಅಥವಾ ಕೃಷಿಕರಿಗೆ ಇರ್ಬೋದು, ಸಾರ್ವಜನಿಕರಿಗೆ ಪಡಿತರ ಚೀಟಿಯ ಸಮಸ್ಯೆ ಆಗಿದೆ. ಅದರಿಂದ ಪಡಿತರ ಚೀಟಿಯ ಸಮಸ್ಯೆಯನ್ನ ಈ ಕೂಡಲೇ ಬಗೆಹರಿಸಬೇಕಂತ ನಾವು ರೈತ ಮೋರ್ಚಾದಿಂದ ಆಗ್ರಹ ಮಾಡ್ತಾ ಇದ್ದೇವೆ.